ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ನಿಮ್ಮ ಪ್ರೀತಿಯ ಚೈತ್ರ ಮನೀಶ್. ನಮ್ಮ ಬ್ಯಾಕ್ ಗ್ರೌಂಡ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ನಾವಿದೀವಿ ಸಕಲೇಶ್ಪುರದಿಂದ 27 ಕಿಲೋಮೀಟರ್ಸ್ ದೂರದಲ್ಲಿ ಅಗನೆ ಅನ್ನೋದೊಂದು ಜಾಗದಲ್ಲಿ ವೈಲ್ಡ್ ವ್ಯಾಕ್ಟೇಲ್ ಅನ್ನೋ ರೆಸಾರ್ಟ್ ಬಂದಿದ್ದೀವಿ. ಸೊ ಜಸ್ಟ್ ನಾವು ಇವಾಗ ತಾನೇ ಬಂದು ಕಾರ್ ನಿಲ್ಸಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಕ್ಯಾಪ್ಚರ್ ಮಾಡೋಣ ಅಂತ ಈಚೆ ಬಂದಿದ್ದೀವಿ. ಇದೇ ವೈಲ್ಡ್ ವ್ಯಾಕ್ಟೇಲ್ ರೆಸಾರ್ಟ್. ಎಸ್ಕೇಪ್ ಎಕ್ಸ್ಪ್ಲೋರ್ ಎಕ್ಸ್ಪೀರಿಯನ್ಸ್. ನಾವು ಎಸ್ಕೇಪ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ನೋಡೋಣ ಜಾಗ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ನನಗೆ ವಿಡಿಯೋ ಮಾಡೋ ಕೆಲಸ ಆದರೆ ನನ್ನ ಬಾಬ್ಗೆ ಲಗೇಜ್ ಎಲ್ಲ ಹೊತ್ಕೊಂಡು ಬರೋದೇ ಕೆಲಸ. ನೋಡಿ ಯಾವ ಥರ. ಅಲ್ಲಿಂದ ಗಾಡಿನೂ ನಾನೇ ಓಡಿಸ್ಬೇಕು, ಜಾಗನೂ ನಾನೇ ಹುಡುಕ್ಬೇಕು, ಇಲ್ಲಿ ಬಂದು ಲಗೇಜು ನಾನೇ ಎತ್ತಬೇಕು, ವಿಡಿಯೋನೂ ನಾನೇ ಮಾಡಬೇಕು. ನೀನೇ ಮಾಡ್ತಿದ್ದೆ ಅಲ್ಲಿ. ಅಯ್ಯೋ ಅಯ್ಯೋ ಆಯಿತು. ನಿನ್ನ ಮೇಲಿರೋ ಕೋಪಕ್ಕೆ ಸುಡ್ಕೇಸು ಆಡ್ತಾ ಇದೆ ಮೇಲೆ. ಹಲೋ ಸರ್. ಹಾಯ್ ಸರ್. ಹಾಯ್. ಹೇಗಿತ್ತು ಸರ್ ಜರ್ನಿ ಎಲ್ಲ? ಜರ್ನಿ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಅಲ್ಲಿ ಸ್ವಲ್ಪ ರೂಟ್ ಸ್ವಲ್ಪ ಮಿಸ್ ಆಯಿತು, ಆಮೇಲೆ ಹಂಗೆ ಬಂದ್ವಿ. ಓಕೆ, ಜಾಗ ನೋಡೋಣ ಬನ್ನಿ ಸರ್. ಬನ್ನಿ. ಎಷ್ಟು ವರ್ಷ ಆಯಿತು ಸರ್ ಇದು ಸ್ಟಾರ್ಟ್ ಆಗಿ? ಇದು ಶುರುವಾಗಿ ನಿಮಗೆ ಒಂದು 13 ವರ್ಷ ಆಯಿತು. 13 ವರ್ಷ. ಹೌದು. ಓಕೆ. 13 ವರ್ಷದಿಂದ ಸ್ಟಾರ್ಟ್ ಆಗಿರೋದು. ಓಕೆ. ಅವಾಗಿಂದ ನಿಮಗೆ ಮಾಮೂಲಿ ಎಲ್ಲ ಇದೆ, ಒಂದೇ ಕಾನ್ಸೆಪ್ಟಲ್ಲಿ ಮಾಡಿ. ಅದೇ ನೋಡಿದೆ ಬೇರೆ ಕಡೆ ಎಲ್ಲ ಸ್ವಿಮ್ಮಿಂಗ್ ಪೂಲು ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ. ಇದು ನೇಚರ್ ಮಧ್ಯ ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿದ್ದೀರಾ. ಅದೇ ಫುಲ್ ನ್ಯಾಚುರಲ್ ಆಗಿರಲಿ ಅಂತಲೇ ಮಾಡಿರೋದು. ಅಡ್ವೆಂಚರಸ್ ಥರ. ಓಕೆ ಓಕೆ. ಅಡ್ವೆಂಚರಸ್ ಗೇಮ್ಸ್ಗಳು ಅಂದರೆ ಗೇಮ್ಸ್ಗಳಿರುತ್ತೆ ಅಡ್ವೆಂಚರಸ್ಸಲ್ಲಿ. ಅದರಲ್ಲಿ ಮೇನ್ ಟ್ರಿಪ್ ಲೈನು. ಓಕೆ ಸರ್. ಇದು ಅಂದರೆ ನೀವು ಕ್ರಿಯೇಟ್ ಮಾಡಿರೋದ ನೀರು ಜಾಗ ಕಾಣಿಸ್ತಿರೋದು ನ್ಯಾಚುರಲ್ ನ್ಯಾಚುರಲ್ ಮೌಂಟೇನಿಂದ ನಿಮಗೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ಹಿಂದೆ. ಓಕೆ. ಮೌಂಟೇನಿಂದ ಬರುತ್ತೆ ಡೈರೆಕ್ಟ್. ಅಲ್ಲಿಂದ ಹರ್ಕೊಂಡು ಬರೋ ನೀರು ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿದ್ದು ಇಲ್ಲಿ ನಿಲ್ಲಲ್ಲ, ಫ್ಲೋ ಆಗಿ ಹೋಗುತ್ತೆ. ಬಟ್ ಎನಿ ಟೈಮ್ ನೀರು ಇರುತ್ತೆ. 365 ದಿವಸನೂ ನೀರು ಇರುತ್ತೆ ಅಂತ ಹೇಳ್ತಾರಲ್ಲ. ಓಕೆ ಸೂಪರ್ ಸರ್. ಇಲ್ಲಿ ಯಾವ ಥರ ಗೇಮ್ಸ್ ಇದೆ? ಇಲ್ಲಿ ನಿಮಗೆ ಜಿಪ್ ಲೈನ್, ಓಕೆ, ರೈನ್ ಡ್ಯಾನ್ಸ್ ಇದೆ, ಆಮೇಲೆ ಕಯಾಕಿಂಗ್, ಓಕೆ, ಅದಾದಮೇಲೆ ಮಿನಿ ಫಾಲ್ಸ್ ಬೇಕಂದ್ರೆ ಇದು ಸಿಗುತ್ತೆ ಕಡೆ. ಆಮೇಲೆ ನಿಮಗೆ ಇದು ಆರ್ಟಿಫಿಷಿಯಲ್ ಥರನೇ ಆಗುತ್ತೆ, ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ. ಸೊ ನೋಡ್ರಲ್ಲ, ಪ್ರೈವೇಟ್ ಫಾಲ್ಸ್ ಕೂಡ ಇವ್ರದೇ ಇದೆ ಅಂತೆ. ಆ್ಯಂಡ್ ಟ್ರೆಕ್ಕಿಂಗು ಕೂಡ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆಲ್ಲ ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ? 6:30ಗೆಲ್ಲ ಟ್ರೆಕ್ಕಿಂಗ್ ಇರುತ್ತೆ. 6:30 ಇಂದ 7 ಗಂಟೆ ಟೈಮಿಂಗ್ಸ್ ಅಂತ ಏನಿಲ್ಲ, ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಇಲ್ಲಿ ಬಂದವರು ಅದೇ ಟೈಮಿಂಗ್ ಹೋಗಿ ಇಲ್ಲಿ ಆಡಬೇಕು, ಅದೇ ಟೈಮಿಂಗ್ ಇಲ್ಲಿ ಹೋಗ್ಬೇಕು ಅಂತ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇಲ್ಲ. ಈಗ ಬೇರೆ ಕಡೆ ರೆಸಾರ್ಟ್ಸ್ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಈ ಪರ್ಟಿಕ್ಯುಲರ್ ಟೈಮಿಂಗಲ್ಲಿ ಇದು ಮಾಡಬೇಕಂತ. ಎಷ್ಟು ಜನ ಕೆಪಾಸಿಟಿ ಇದೆ ಸರ್? ಈಗ ನಾವು ಒಂದು 10-15 ಜನ ಒಟ್ಟಿಗೆ ಬಂದ್ವಿ, ಒಂದೇ ಕಡೆ ಉಳ್ಕೋಬೇಕು, ವ್ಯವಸ್ಥೆ ಇದೆಯಾ? 10-15 ಜನಗೂ ವ್ಯವಸ್ಥೆ ಇದೆ. ನಿಮಗೆ ಟೋಟಲ್ ಕೆಪಾಸಿಟಿ ಅಂದ್ರೆ ನಮ್ಮ ಹತ್ರ ಇರೋದು 150 ಜನ. 150. ವಾವ್ ಸೂಪರ್. 150 ಜನ ಬಂದ್ರು ನೀವು ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ವಿತ್ ಫುಡ್ ಎಲ್ಲ ಅರೇಂಜ್ ಮಾಡ್ತೀರಾ, ವಿತ್ ಅಡ್ವೆಂಚರಸ್ ಗೇಮು ಪ್ರತಿಯೊಂದಕ್ಕೂ ಅವ್ರಿಗೆಲ್ಲ ಸಿಗುತ್ತೆ. ಓಕೆ. ಮತ್ತೆ ಯಾವ ಥರ ರೂಮ್ಸ್ ಇದೆ ಸರ್ ಇಲ್ಲಿ? ನಿಮಗೆ ಇದರಲ್ಲಿ 2 ಟೈಪ್ ರೂಮ್ಸ್ಗಳಿದೆ. ಒಂದು ಸ್ವಲ್ಪ ಲಕ್ಸುರಿ ಅಂತ ಬರುತ್ತೆ. ಓಕೆ. ಈಗ ಒಂದು ರೂಮ್ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ ಬನ್ನಿ ಸರ್. ಡಾರ್ಮೆಟ್ರಿ ಇದು 5 ಶೇರಿಂಗ್ ರೂಮ್ಸ್ ಇದು. ಓಕೆ. ನಿಮಗೆ ಈ ಥರ ವಾವ್ ವಿತ್ ಅಟ್ಯಾಚ್ ವಾಶ್ರೂಮ್ಸ್. ವಿತ್ ಅಟ್ಯಾಚ್ ವಾಶ್ರೂಮ್ಸ್ ಬರುತ್ತೆ. 8 ಪೀಪಲ್ ನಿಮಗೆ ಒಟ್ಟಿಗೆ ಇರೋಂಥದ್ದು. 8 ಜನ ಇರ್ಬೋದು. ಇದು ಅದಕ್ಕಿಂತ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಲ್ವಾ? ಸ್ಪೇಷಿಯಸ್ ಆಗಿದೆ. ಇದು ತುಂಬಾ ಚೆನ್ನಾಗಿದೆ ರೂಮ್. ಇದು ಸ್ಟ್ಯಾಂಡರ್ಡ್ ರೂಮ್ಸ್ ಇವಾಗ ನೋಡಿದ್ರಲ್ವಾ, ಲಕ್ಸುರಿ ರೂಮ್ಗಳಂದ್ರೆ ಅಲ್ಲೇ ಇರುತ್ತೆ. ಓಕೆ. ಟೆಂಟ್ ಸಿಗುತ್ತೆ, ಹಟ್ಗಳು ಸಿಗುತ್ತೆ, ಡೈನಿಂಗ್ ಹಾಲ್ ಮತ್ತೆ ಅಲ್ಲಿ ಕೆಳಗಡೆ ರೂಮ್ ಸಿಗುತ್ತೆ. ಅವ್ರದ್ದೇ ಗ್ರೂಪ್ 10 ಜನ ಬಂದರೆ, ಓಕೆ, ನೀವು 10-15 ಜನ ಬರ್ತೀವಿ ಅಂದಾಗ ಈ ಥರ ಗ್ರೂಪ್ಗಳಲ್ಲಿ ನೀವು ಕ್ಯಾಂಪ್ ಫೈರ್ ಮಾಡ್ಕೊಂಡು ಸಪ್ರೇಟಾಗಿ ಕ್ಯಾಂಪ್ ಫೈರ್ ಆಗುತ್ತೆ. ಓಕೆ. ಅಲ್ಲಿಂದ ಬಂದರೆ ನಿಮಗೆ ಟೆಂಟ್ ಅಕಾಮಿಡೇಷನ್ ಅಂತ ಮಾಡ್ತೀವಿ. ಟೆಂಟ್ ಅಕಾಮಿಡೇಷನ್ ನಿಮ್ಗೆ ಒಬ್ಬರಿಗೆ 5 ಶೇರಿಂಗ್ ಟೆಂಟ್ಸ್ ಇರುತ್ತೆ. ಓಕೆ. ಅಂದರೆ ಒಂದು ಟೆಂಟಲ್ಲಿ 5 ಜನ ಇರ್ಬೋದು. ಓಕೆ. ಕಪಲ್ಸ್ಗೆ ಟೆಂಟ್ ಬೇಕಂದ್ರೆ ಅದನ್ನು ವ್ಯವಸ್ಥೆ ಇದೆ. ಕಪಲ್ಸಿಗೆ ವ್ಯವಸ್ಥೆ ಇದೆ. ಓಕೆ. ಇದು ನಿಮಗೆ ಡಾರ್ಕ್ ಏನು ಈ ಡಾರ್ಕ್ ರೂಮ್ ಕಾನ್ಸೆಪ್ಟ್ ಸರ್? ಕಾನ್ಸೆಪ್ಟ್ ಅಂದರೆ ನಿಮಗೆ ಏನು ಟೆಂಟಲ್ಲಿ ಹೆಂಗೆ ಗೊತ್ತಾ, ನಿಮಗೆ ಫುಲ್ ಲೈಟ್ ಒಳಗೆ ಹೋದ ತಕ್ಷಣ ನಿಮಗೆ ಫುಲ್ಲು ಡಾರ್ಕ್ ಕತ್ಲೆ. ಸೊ ಅದಕ್ಕೆ ಡಾರ್ಕ್ ರೂಮ್ ಟೆಕ್ನಾಲಜಿ ಅಂತಲೇ ಹಾಕಿರೋದಲ್ಲ. ಓಕೆ. ಒಳಗಡೆ ನಿಮಗೆ ಓಕೆ. ಇದಕ್ಕೆ ಏನು ಕಾಣಿಸ್ತಾನೆ ಇಲ್ಲ ಒಳಗಡೆ. ಬೆಡ್ ಬ್ಲಾಂಕೆಟ್ ಫುಲ್ ಓಪನ್ ಆದರೆ ಮಾತ್ರ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಓಕೆ. ಇಲ್ಲ ಲೈಟ್ ಫುಲ್ ಡಾರ್ಕ್ ರೂಮ್. ಓಕೆ. ಅಂದರೆ 5 ಜನ ಇರ್ಬೋದಲ್ವ ಸರ್ ಇಲ್ಲಿ? 4ರಿಂದ 5 ಜನ. 4ರಿಂದ 5 ಆರಾಮಾಗಿರ್ಬೋದು. ಮನೇಲಿರೋ ರೂಮ್ ಇದ್ದಂಗೆ ಇದೆ ಅಲ್ವಾ? ಹೌದು. ಟೆಂಟಲ್ಲಿರೋರು ವಾಶ್ರೂಮು ಫ್ರೆಶ್ ಅಪ್ ಆಗಬೇಕು ಹೆಂಗೆ ಅಂತ ನೋಡ್ತಾ ಇದ್ದೀರಾ. ಇಲ್ಲೇ ಅದಕ್ಕೂ ಕೂಡ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಟೆಂಟಲ್ಲಿ ಸ್ಟೇ ಆಗೋರಿಗೆ ಎಸ್ಪೆಷಲಿ ಟಾಯ್ಲೆಟ್ಸ್ ಆ್ಯಂಡ್ ವಾಶ್ರೂಮ್ಸ್ ಇದೆ. ಸೊ ಫ್ರೆಶ್ ಅಪ್ ಆಗೋರು, ಸ್ನಾನ ಮಾಡೋದು ಎಲ್ಲನೂ ಇಲ್ಲೇ ಕೂಡ ಮಾಡ್ಕೋಬೋದು. ಆ್ಯಂಡ್ 24 hours ಹಾಟ್ ವಾಟರ್ ಸರ್ವಿಸ್ ಕೂಡ ಇರುತ್ತೆ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಅಂತ ಮಾತ್ರ ಏನಿಲ್ಲ, ನೀವು ಯಾವಾಗ ಬೇಕಾದ್ರೂ ಬಿಸಿನೀರಲ್ಲಿ ಸ್ನಾನ ಮಾಡಬೇಕಂದ್ರೆ 24x7 ಬಿಸಿನೀರು ಬರುತ್ತೆ.
ಡೈನಿಂಗ್ ಹಾಲ್ ನಿಮಗೆ 100-150 ಜನ ಬಂದರೆ ಒಂದು ಟೈಮ್ ಊಟ ಮಾಡಲಿಕ್ಕೆ ಇದೆ. ಓಕೆ. ಒಂದು 50-60 ಜನ ಒಂದು ಮಿನಿಮಮ್ ಒಂದು ಸೆಟ್ 60 ಜನ ಒಂದು ಸತಿ ಕುತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳಿ. ಅಷ್ಟು ಸ್ಪೇಷಿಯಸ್ ಇದೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಟ್ರಿಪ್ ಮತ್ತೆ ಕಾರ್ಪೊರೇಟ್ ಇವೆಂಟ್ಸ್ ಟ್ರಿಪ್ ಎಲ್ಲ ಮಾಡ್ತಾರೆ ಗೊತ್ತಾ ಕಂಪ್ನೀಸ್ ಅಲ್ಲಿ, ಅವರೆಲ್ಲ ಬಂದರೆ ಅವ್ರಿಗಂತೂ ಹೇಳಿ ಮಾಡಿಸಿದ ಜಾಗ ಇದೆ. ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮಮ್ಮ ಮತ್ತು ನಮ್ಮಮ್ಮ ಇಬ್ಬರು ವಿಡಿಯೋ ನೋಡ್ಬೇಕು ಖಂಡಿತವಾಗ್ಲೂ. ಮನೇಲಾದರೆ ಪಲ್ಯಗಿಲ್ಲ ಏನೂ ತಿನ್ನಲ್ಲ, ಇಲ್ಲಾದರೆ ನೋಡಿ ಹೆಂಗೆ ತಿಂತ ಕೂತಿದ್ದಾಳೆ ಪಲ್ಯನ. ತಿಂದ್ರು ಬೈಯೋದಲ್ಲ, ಮನೇಲಿ ತಿಂದರೆ ಬೈಯಲ್ಲ. ಮನೇಲಿ ತಿಂದೆ ನೀನು ಹೊರಗಡೆ ಬಂದು ಬರೀ ಪಲ್ಯನೇ ತಿಂತಾ ಇದೆಯಾ. ನೋಡೋಣ ಅಮ್ಮಂದಿರೇ ನೋಡ್ತಾ ಇದ್ರೆ ಇವಳಿಗೆ ಏನು ಸಜೆಷನ್ ಕೊಡ್ತೀರಾ ಕಾಮೆಂಟ್ ಮಾಡಿ. ನಾವು ಬಂದಾಗಿಂದ ಒಂದು ವೆಹಿಕಲ್ ಸೌಂಡ್ ಕೂಡ ಕೇಳಿಸಿಲ್ಲ. ಅದೇ ಮೇನ್ ಆಗಿ ಪೀಸ್ ಆಗಿ ಒಂದು ಟ್ರಾಫಿಕ್ ಸೌಂಡ್ ಇಲ್ಲ ಏನಿಲ್ಲ. ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಸರ್ ಬಂದು. ಆ್ಯಂಡ್ ಫುಡ್ ವೈಸ್ ಹೇಳ್ಬೇಕು, ನಾನು ಅಷ್ಟು ಬೇಗ ಸ್ಯಾಟಿಸ್ಫೈ ಯಾವ್ದ್ರಲ್ಲೂ ಆಗಲ್ಲ, ಬಟ್ ಸೇಮ್ ಮನೆ ಊಟ ಇದ್ದಂಗೆ ಇತ್ತು. ನಂಗೆ ತುಂಬಾನೇ ಇಷ್ಟ ಆಯ್ತು ಊಟ. ಚೆನ್ನಾಗಿತ್ತು ಊಟ ಮಾತ್ರ, ಒಂದು ಮದ್ವೆಯಲ್ಲಿ ತಿಂದಂಗಿತ್ತು. ಮದ್ವೆ ಮನೆ ಊಟ ತರ ಟೇಸ್ಟ್ ಇತ್ತು. ಹೌದು, ತುಂಬಾ ಚೆನ್ನಾಗಿತ್ತು. ಅದೇ ನಮ್ಮ ರೂಮ್ ಅನ್ಸುತ್ತಲ್ವಾ? ಹೌದು, ಇದೇ ಪ್ಲೇಸಲ್ಲಿ ನಾವು ಸ್ಟೇ ಆಗೋದು. ಈ ಜಸ್ಟ್ ಇಲ್ಲಿಂದ ಹೀಗೆ ನೋಡಿ ಹಿಂದೆ ಎಷ್ಟು ಚೆನ್ನಾಗಿರೋ ಬೆಟ್ಟ ಕಾಣಿಸ್ತಿದೆ, ನೇಚರ್ ಕಾಣಿಸ್ತಿದೆ. ಹೌದು, ಸುತ್ತಮುತ್ತ ನೋಡು ಹೆಂಗಿದೆ ಜಾಗ, ತುಂಬಾನೇ ಚೆನ್ನಾಗಿದೆ. ಲಕ್ಸುರಿ ರೆಸಾರ್ಟ್ 7 ಸ್ಟಾರ್ ರೆಸಾರ್ಟ್ಸ್ ಎಲ್ಲ ಇದೆ, ಬಟ್ ಈ ನೇಚರ್ ಮಧ್ಯ ಈ ಪೀಸ್ ನಿಮ್ಗೆ ಅಲ್ಲಿ ಸಿಗಲ್ಲ. ಅದಕ್ಕೆ ಇಲ್ಲಿ ಎಲ್ಲೂ ಸಿಗಲ್ಲ. ಹೌದು, ಅಂಡ್ ನಾವು ಬರ್ತಿರೋದು ಫಸ್ಟ್ ಟೈಮ್ ಸಕಲೇಶ್ಪುರಾಗೆ. ನಾನು ನೋಡೇ ಇರ್ಲಿಲ್ಲ ಸಕಲೇಶ್ಪುರ ಹೇಗಿರುತ್ತೆ ಅಂತ. ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಓಕೆ, ಇವಾಗ ರೂಮ್ಗೆ ಎಂಟ್ರ್ ಆಗೋಣ. ಇಲ್ಲಿ ಆಲ್ರೆಡಿ ಮನೀಶ್ ಅವರು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿರೋ ಪಿಕ್ಸ್ಗಳನ್ನ ನೋಡ್ತಾ ಇದ್ದಾನೆ. ಒಂದು ಸಿಂಪಲ್ ರೂಮ್, ಕಪಲ್ಸಿಗೆ ಒಂದಿಬ್ಬರಿಗೆ ಆರಾಮಾಗಿ ಇಲ್ಲಿ ಸ್ಟೇ ಆಗ್ಬೋದು. ತುಂಬಾ ವೆರೈಟೀಸ್ ಆಫ್ ರೂಮ್ಸ್ ಇದೆ, ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂತ. ಸ್ಟ್ಯಾಂಡರ್ಡ್ ರೂಮ್ಸ್ ಇದೆ, ಲಕ್ಸುರಿ ರೂಮ್ಸ್ ಇದೆ, ಕಾಟೇಜ್ ರೂಮ್ಸ್ ಇದೆ, ಟೆಂಟ್ ಸ್ಟೇ ಇದೆ, ಆ್ಯಂಡ್ ಈ ಥರ ಸಿಂಪಲ್ ರೂಮ್ಸ್ ಕೂಡ ಇದೆ. ಸೊ ಹಾಗೇ ಬಂದರೆ ಇಲ್ಲಿ ನಾನು ಕಾಣಿಸ್ತೀನಿ. ಇಲ್ಲೊಂದು ಸಿಂಕ್ ಕೊಟ್ಟಿದ್ದಾರೆ, ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ತುಂಬಾ ಹೈಜೆನಿಕ್ ಆಗಿ ಮೇಂಟೈನ್ ಆಗಿದೆ ಅಲ್ವಾ? ಹೌದು, ಫ್ರೆಶ್ ಸ್ಮೆಲ್ ಇದೆ. ಸೊ ಹಾಗೆ ಹಿಂಗೀಚೆ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಫುಲ್ ರಿಲ್ಯಾಕ್ಸ್ ಆಗ್ತಿದೆ. ಬೇಬಿ ಹೆಂಗಿದೆ ಜಾಗ? ತುಂಬಾನೇ ಚೆನ್ನಾಗಿದೆ. ಫ್ಯಾಮಿಲಿನೂ ಕೂಡ ಕರ್ಕೊಂಡ್ ಬರ್ಬೇಕು ಈ ಜಾಗಕ್ಕೆ ಅಲ್ವಾ? ಹೌದು, ನೆಕ್ಸ್ಟ್ ಟೈಮ್ ಕರ್ಕೊಂಬರೋಣ, ಫ್ಯಾಮಿಲಿ ಜೊತೆ ಬರೋಣ. ಇಲ್ಲಿ ಏನೇನೋ ರೋಡ್ ಮಾಡೋರೆ ಗುರು, ಇಲ್ಲೆಲ್ಲೋ ಟ್ರೆಕ್ ಕರ್ಕೊಂಡು ಹೋಗ್ತೀನಿ ಅಂತಂದ್ರು, ಅಲ್ಲೆಲ್ಲೋ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಫ್ರೆಶ್ ಅಪ್ ಆದ್ವಿ, ರೂಮಿಗೆ ಹೋಗಿ ರೂಮ್ ನೋಡಿದ್ರಲ್ಲ ತುಂಬ ಚೆನ್ನಾಗಿತ್ತು. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಈಗ ಅಡ್ವೆಂಚರ್ ಆಕ್ಟಿವಿಟೀಸ್, ಗೇಮ್ಸ್ ಏನೇನಿದೆ ಎಲ್ಲ ಆಡಿ ಬಿಸಾಕ್ಬಿಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ರೆಡಿ ಆಗಿ ಬಂದಿದ್ದೀವಿ. ಸೊ ಬನ್ನಿ, ಎಲ್ಲ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಬಂದಿದ್ದೇವೆ. ಎಲ್ಲ ಏನೇನು ಗೇಮ್ಸ್ ಇದೆ ಪ್ರತಿಯೊಂದನ್ನು ಹೋಗಿ ಎಂಜಾಯ್ ಮಾಡ್ಬಿಡೋಣ. ಎಲ್ಲರೂ ಸೇರ್ಕೊಂಡು ಬಾಸ್ಕೆಟ್ ಬಾಲ್ ಆಡ್ತಿದ್ದಾರೆ. ಈಗ ಮನು ಟ್ರೈ ಮಾಡ್ತಿದ್ದಾನೆ. ಸ್ಪೋರ್ಟ್ಸ್ ಅಲ್ಲಿ ವೀಕಾ? ನಮ್ದು ವಾಲಿಬಾಲ್, ಬ್ಯಾಸ್ಕೆಟ್ ಬಾಲ್ ಎಲ್ಲ ಇಲ್ಲ. ಸೊ ಇವಾಗ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮ ಹೆಸರು? ಸಂತೋಷ್ ಅಂತ. ಸೊ ಮನೀಶ್ ಅಂತ. ಇವರೇ ನಮಗೆ ಫಾಲ್ಸ್ ಗೈಡಾಗಿ ಬರ್ತಾ ಇದ್ದಾರೆ ಇವತ್ತು. ರೆಸಾರ್ಟಿಗೆ ಬಂದಾಗ್ಲಿಂದ ಜೊತೆಯಲ್ಲೇ ಇದ್ದಾರೆ. ಎಲ್ಲದರಲ್ಲೂ ಊಟ ಬಡಿಸೋದ್ರಿಂದ ಹಿಡಿದು ಬೇರೆ ಯಾರಿಗೂ ಬಿಡಲ್ಲ. ಈಚೆ ಕಡೆಯಿಂದ ಬಂದವ್ರಿಗೆ ಫಾಲ್ಸ್ಗೆ, ರೆಸಾರ್ಟಿಗೆ ಬಂದವ್ರ ಗೆಸ್ಟ್ಗಳಿಗೆ ಮಾತ್ರ ಪ್ರೈವೇಟ್ ಫಾಲ್ಸು ಟ್ರೆಕ್ಕಿಂಗ್ ಮಾತ್ರ ಅವೈಲಬಲ್ ಇರೋದಲ್ಲ ಸರ್? ಹೌದು ಸರ್. ಓಕೆ, ಸೂಪರ್. ಅಷ್ಟು ಚೆನ್ನಾಗಿದೆ. ಒಂದು ಬಿಲ್ಡಿಂಗ್ ಕಾಣಿಸ್ತಿಲ್ಲ, ಒಂದು ವೆಹಿಕಲ್ ಕಾಣಿಸ್ತಿಲ್ಲ, ಒಂದು ವೆಹಿಕಲ್ ಸೌಂಡ್ ಕೇಳಿಸ್ತಿಲ್ಲ. ತುಂಬಾ ಚೆನ್ನಾಗಿದೆ. ನಾನು ಇಷ್ಟು ದಿನ ಹೋಗಿರೋ ರೆಸಾರ್ಟ್ಸಲ್ಲಿ ತುಂಬಾ ಸ್ಯಾಟಿಸ್ಫೈಡ್ ಆಗಿರೋದಂದರೆ ಈ ರೆಸಾರ್ಟ್ ಅಂತಲೇ ಹೇಳ್ಬೋದು. ಫೈನಲಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ನೆಟ್ಕೊಂಡು ಹೋಗ್ತಿದ್ದೀನಿ. ಈ ಒಂದು ವ್ಯೂ ನೋಡೋಕ್ಕೆ ಇಷ್ಟೊತ್ತವರೆಗೂ ಹತ್ಕೊಂಡು ಬಂದ್ವಿ. ಹೇಗಿದೆ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರೋ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ. ಫಾಲ್ಸ್ಗೆ ಹೋಗ್ತಾ ಇದ್ದಾಳೆ, ನಾನು ಹಚ್ತಾ ಇದ್ದೆ, ಬಟ್ ಕೈಯಲ್ಲಿ ಕ್ಯಾಮ್ರಾ ಕೊಟ್ಟು ಕೂರಿಸ್ಬಿಟ್ಟಿದ್ದಾಳೆ ಮೇಲಿಂದ ಒಂದು ವ್ಯೂ ತೆಗಿ ಅಂತ. ಸೊ ನೋಡಿ, ಆ ಪಾಪ ಬಾಯಿ ನಮಗೆ ಹತ್ತಿಸ್ತಾ ಇದ್ದಾರೆ ಅಲ್ಲಿ ತನಕ ನೀಟಾಗೆ. ಹುಷಾರು ಬೇಬ್.
ಹತ್ತು ಆಗುತ್ತೆ. ಹತ್ಕೋ ನಡಿ. ನೋಡಿ ಧೈರ್ಯ ಮಾಡಿ ಇವತ್ತು ಹತ್ಬಿಟ್ಟಿದ್ದಾಳೆ. ಬೇಬ್ ಹೆಂಗ ಅನಿಸ್ತಾ ಇದೆ? ಏನಿಲ್ಲ, ಕೈ ಕೂಡ ಹಚ್ತಾರೆ. ಫೈನಲಿ ಹಚ್ಬಿಟ್ಲು. ಆ್ಯಂಡ್ ತುಂಬಾ ಸೇಫೆಸ್ಟ್ ಅಂತ ಹೇಳ್ಬೋದು. ಯಾಕಂತಂದರೆ ಈ ಥರ ಫಾಲ್ಸ್ ಹತ್ರ ಎಲ್ಲ ಸೆಲ್ಫಿ ತೊಗೊಳಕ್ಕೋಗಿ ವಿಡಿಯೋ ತೊಗೊಳಕ್ಕೋಗಿ ಎಷ್ಟೋ ಜನ ಲೈಫೇ ಕಳ್ಕೊಂಡಿದ್ದಾರೆ. ಬಟ್ ಇಲ್ಲಿ ಏನಂತಂದರೆ ಜೊತೆಲಿ ಅವ್ರು ಬರ್ತಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಪ್ರತಿಯೊಂದು ಸ್ಟೆಪ್ಪಲ್ಲಿ ಅವ್ರು ಗೈಡ್ ಮಾಡ್ತಾರೆ. ಅವ್ರ ದಿನ ಕೆಲಸನೇ ಇದಾಗಿರೋದ್ರಿಂದ ಏನೋ ನಾವು ರಿಸ್ಕ್ ತೊಗೊಂಡು ಮಾಡ್ತಾ ಇಲ್ಲ. ಇದೆಲ್ಲ ತುಂಬಾ ಈಸಿ. ಇವಳು ಫಸ್ಟ್ ಟೈಮ್ ಹತ್ತಿರೋದ್ರಿಂದ ನಿಮಗೆ ಈ ಥರ ಅನ್ನಿಸ್ತಾ ಇರ್ಬೋದು. ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ, ಶುಭ ದಿನ. ಬೆಳಗ್ಗೆ 7 ಆಗಿದೆ. ನಾನು ಜಸ್ಟ್ ಒಂದು 10 ಮಿನಿಟ್ಸ್ ಆಯಿತು ಎದ್ದು ಬಂದು. ಅವಳಿನ್ನ ಮಲಗಿದ್ದಾಳೆ. ಸೊ ಎಲ್ಲರಿಗೂ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ ರೆಡಿಯಾಗಿ ಅಂತ ಹೇಳಿದ್ರು. ಸೊ ನಾನು ಟ್ರೆಕ್ಕಿಂಗ್ಗೆ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಬಟ್ ಅವಳಿನ್ನ ಮಲಗಿದ್ದಾಳೆ, ಅವಳು ತಲೆನೋವಂತೆ. ಸೊ ಅವಳು ಬರೋದಿಲ್ಲ. ನಾನು ಹಂಗೆ ಒಬ್ಬನೇ ಹೋಗೋಣ ಅಂತ ರೆಡಿಯಾಗಿ ನಿಂತಿದ್ದೀನಿ. ಇಲ್ಲಿಂದ ಅರೌಂಡ್ 2.5 ಕಿಲೋಮೀಟರ್ಸ್ ಅಂತೆ. ಸೊ ಬನ್ನಿ ನೋಡೋಣ. ರೆಡಿನಾ ಟ್ರೆಕ್ಕಿಂಗ್ ಹೋಗೋಕ್ಕೆ? ರೆಡಿನಾ? ಟ್ರೆಕ್ಕಿಂಗ್ ಹೋಗಕ್ಕೆ ರೆಡಿನಾ? ಟ್ರೆಕ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ? ಓಕೆ, ರೆಡಿ. ಸೊ ಎಲ್ಲ ಈಗ ರೆಡಿ ಆಗ್ತಾಯಿದ್ದಾರೆ. ಎಲ್ಲ ಬಂದು ನಿಂತ್ಬಿಟ್ಟಿದ್ದಾರೆ. ಕಾಫಿ ಕುಡಿದು ಈಗ ತಾನೆ. ಜಸ್ಟ್ ವಿಲ್ ಮೂವ್ ಫಾರ್ ಟ್ರೆಕ್ಕಿಂಗ್. ಸೊ ಬನ್ನಿ ನೋಡೋಣ. ಸೊ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ವಿ ಆರ್ ಆನ್ ದ ವೇ. ಹೋಗ್ತಾ 3 ಕಿಲೋಮೀಟರ್ಸ್, ಬರ್ತಾ 3 ಕಿಲೋಮೀಟರ್ಸ್ ಅಲ್ಲ ಬ್ರೋ? ಹೌದು ಸರ್. ಸೊ ಎಲ್ಲ ಬರ್ತಾ ಇದ್ದಾರೆ. ಹಾಯ್ ಬ್ರೋ. ಇನ್ನೂ ಒಂದು 10 ಜನ ಹಿಂದ್ಗಡೆ ಇದ್ದಾರೆ. ಈಗ ಒಂದು 5% ಬಂದ್ವಿ. ಯಾರು ಕಾಣ್ತಾನೆ ಇಲ್ಲ. ಅಲ್ಲಿ ಯಾರು ಇಬ್ಬರು ಬರ್ತಾಯಿದ್ದಾರೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ರಿಗೋಸ್ಕರ. ಇನ್ನೇನು ಲಾಸ್ಟ್ 10 ಸ್ಟೆಪ್ಸ್ ಅಂತಲೇ ಹೇಳ್ಬೋದು. ವಾವ್. ಸೊ ಫೈನಲಿ ವ್ಯೂ ಪಾಯಿಂಟ್ ಬಂದ್ವಿ. ಅವರೆಲ್ಲ ಅಲ್ಲಿದ್ದಾರೆ ಇನ್ನು. ಅಣ್ಣ ಹೆಂಗೈತೆ ಜಾಗ? ಅಣ್ಣ ಸಕ್ಕತ್ತಾಗಿದೆ ಅಂದ್ಬಿಟ್ರು. ಇಲ್ಲಿ ಒಬ್ರು ಓಡ್ ಬರ್ತಾ ಇದ್ದಾರೆ. ಸೊ ಅಲ್ಲಿಂದ ಹತ್ಕೊಂಡು ಬಂದಿದ್ದು ಹೊರತೆ. ಗುಡ್ ಮಾರ್ನಿಂಗ್ ನನ್ನ ಕಡೆಯಿಂದ. ನಮ್ಮ ಕಡೆಯಿಂದ ಬೆಳಗ್ಗೆನೇ ಆಯಿತು. ನೋಡಿದ್ದೀರಾ, ಟ್ರೆಕ್ಕಿಂಗ್ ಹೋಗ್ಬಿಟ್ಟು ಬಂದ್ವಿ. ಇವಳು ಇರಲಿಲ್ಲ, ಮಲಗಿದ್ಲು. ಇವಳಿಗೆ ಲಾಸ್ಟ್ ಮಿಸ್ ಮಾಡ್ಕೊಂಡ್ಲು. ನನಗೆ ಲಾಸ್ ಅಲ್ಲ, ನಾನು ಇವಾಗ ನೆಕ್ಸ್ಟ್ ಇನ್ನೊಂದು ರೆಸಾರ್ಟಿಗೆ ನಾವು ಹೋಗಬೇಕು. ಸೊ ಆ ಟೈಮಿಗೆ ನನಗೆ ಫುಲ್ಲು ಸುಸ್ತಾಗ್ಬಿಡುತ್ತೆ. ಸೊ ನಾನು ಓಡಿಸೋದು ನಾನು 3 ಮಲ್ಕೊಂಡಿರೋದು. ಹಾಂ, 3 ಮಲ್ಕೊಂಡಿರೋದು. ಅಟ್ಲೀಸ್ಟ್ ಒಂದು 5 hours ಸ್ಲೀಪ್ ಬೇಡವಾ ನನಗೆ? ಚೆನ್ನಾಗಿದೆ ತಿಂಡಿ. ಬೆಳಗ್ಗೆ ಟ್ರೆಕ್ ಮಿಸ್ ಮಾಡಿಕೊಂಡೆ. ವೆಜ್ ಪಲಾವ್ ಏನೋ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಟೇಸ್ಟು. ತಿಂತಾಯಿದ್ದೀವಿ. ತುಂಬ ಜನ ಆಗ್ಬಿಟ್ಟಿದ್ದಾರೆ ರೆಸಾರ್ಟಲ್ಲಿ. ಈಗ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಕೇರ್ ಮಾಡ್ತಿದ್ದೀವಿ ನಾವು. ಈಗ ಗೇಮ್ಸ್ ಆಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನಂತೂ ಟ್ರೆಕ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಇವಳೊಬ್ಬಳೇ ಆಡ್ಬೇಕು. ಈಗ ಆಡಿದ್ರೆ ನಾವು ಈ ಜಾಗಕ್ಕೆ ಬಂದೂ ಇಲ್ಲ ನೆನ್ನೆಯಿಂದ. ಸೊ ಈಗ ಆ ಕಡೆ ಅಲ್ಲ, ಈ ಕಡೆ ಹೆಂಗಿಂದ ಹೋಗೋದು? ಓ, ರೇನ್ ಡ್ಯಾನ್ಸೇ ಮಿಸ್ ಮಾಡ್ಬಿಟ್ವಿ ನಾವು ಆಡೋದು. ಸ್ನಾನ ಮಾಡಿಬಿಟ್ಟಿದ್ದೀವಿ. ಮರ್ತೇ ಹೋಯ್ತು ಬೆಳಗ್ಗೆ ರೇನ್ ಡ್ಯಾನ್ಸ್ ಆಗೋದು. ಇಲ್ಲಾಂದರೆ ಹೌದು, ಕಾಡು ಮಧ್ಯ ಇರಲ್ಲ. ಸೇಮ್ ಹಂಗೆ ಇರೋದು ಜಾಗ. ಕಾಡೇ ಇದು, ಆದರೆ ಪ್ರಾಣಿಗಳಿಲ್ಲ ಅಷ್ಟೇ. ನೀರು ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಫ್ಲೋಯಿಂಗ್ ವಾಟರ್ ಅಲ್ವಾ, ಅದಕ್ಕೆ. ಸೊ ರೇನ್ ಡ್ಯಾನ್ಸ್ ಇಲ್ಲೇ ಇತ್ತು, ಬ್ಲೂಟೂತು ಇಲ್ಲೇ ಇತ್ತು. ಶೀಟ್ ಆಡಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಈಗ ಮಿಸ್ ಮಾಡ್ಕೊಂಡ್ವಿ ರೇನ್ ಡ್ಯಾನ್ಸ್.